ಆತ್ಮೀಯರೇ, ನಾನು ದೊಡ್ಡ ಬಸಪ್ಪ ಅಬ್ಬಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲೂ ಬರ್ನೌಲಿಯ ತತ್ವವನ್ನಾಧರಿಸಿದ 4 ಚಟುವಟಿಕೆಗಳನ್ನ ಮಾಡೋಣ. ನಾನಿಲ್ಲಿ 2 ಮೇಣದ ಬತ್ತಿಗಳನ್ನ ಹೊತ್ತಿಸಿ ಇಟ್ಕೊಂಡಿದ್ದೇನೆ. ಸ್ಟ್ರಾದ ಸಹಾಯದಿಂದ ನಾನು ಇವುಗಳ ಮಧ್ಯೆ ಗಾಳಿಯನ್ನು ಊದ್ತೇನೆ. ಗಾಳಿಯನ್ನು ಊದಿದಾಗ ಗಾಳಿಯ ವೇಗ ಹೆಚ್ಚಾಗುತ್ತಾ, ಒತ್ತಡ ಕಡಿಮೆ ಆಗ್ತದ. ಅದರ ಪರಿಣಾಮದಿಂದ ಪಕ್ಕದಲ್ಲಿಂದ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಬಲ ಪ್ರಯೋಗವಾಗಿ ಆ 2 ಜ್ವಾಲೆಗಳು ಪರಸ್ಪರ ಹತ್ತಿರ ಬರುವುದನ್ನ ಗಮನಿಸಿ ಸ್ನೇಹಿತರೆ. ಬರ್ನೌಲಿಯ ತತ್ವವನ್ನು ಆಧರಿಸಿದ 7ನೇ ಚಟುವಟಿಕೆ. ನಾನಿಲ್ಲಿ ಏರ್ ಬ್ಲೋವರ್ ಅನ್ನ ತೆಗೆದುಕೊಂಡಿದ್ದೇನೆ. ಇದನ್ನ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೇನೆ. ಇದರ ಮೂಲಕ ನಾನು ಗಾಳಿಯನ್ನ ಬಿಟ್ಟು ಆ ಗಾಳಿಯ ಪ್ರವಾಹದಲ್ಲಿ ಈ ಒಂದು ಪ್ಲಾಸ್ಟಿಕ್ ಬಾಲ್ ಅನ್ನ ಇಡ್ತೇನೆ. ಈ ಪ್ಲಾಸ್ಟಿಕ್ ಬಾಲ್ ಕೆಳಗಡೆ ಬೀಳದೆ ಅಲ್ಲಿಯೇ ತಿರುಗ್ತಾ ಇರುವುದನ್ನ ಗಮನಿಸಿ ಸ್ನೇಹಿತರೆ. ಈ ಏರ್ ಬ್ಲೋವರಿನ ಮೂಲಕ ಗಾಳಿ ಅತ್ಯಂತ ವೇಗವಾಗಿ ಚಲಿಸುವಾಗ ಅಲ್ಲಿ ಒತ್ತಡ ಕಡಿಮೆ ಆಗ್ತದೆ. ಒತ್ತಡ ಕಡಿಮೆ ಆಗುವುದರ ಪರಿಣಾಮದಿಂದ ಆ ಬಾಲಿನ ಮೇಲೆ ಅಕ್ಕಪಕ್ಕದಿಂದ ಅಂದ್ರೆ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಕಡಿಮೆ ಒತ್ತಡದ ಪ್ರದೇಶದ ಕಡೆಗೆ ಆ ಬಾಲಿನ ಮೇಲೆ ಬಲ ಪ್ರಯೋಗ ಆಗ್ತೈತೆ. ಸೊ ಆ ಬಾಲ್ ಕೆಳಗಡೆ ಎಡಕ್ಕ ಅಥವಾ ಬಲಕ್ಕ ಬೀಳದೆ ಅಲ್ಲಿಯೇ ಇರ್ತದ. ಆಮೇಲೆ ಗುರುತ್ವಾಕರ್ಷಣ ಶಕ್ತಿ ಕೆಳಮುಖ ಬಲವನ್ನು ಪ್ರಯೋಗಿಸಿದ್ರೆ ಈ ಗಾಳಿ ಅದ್ರ ಮೇಲೆ ಮೇಲ್ಮುಖ ಬಲವನ್ನ ಪ್ರಯೋಗಿಸ್ತಿರ್ತೈತೆ. ಸೊ ಈ ಮೇಲ್ಮುಖ ಬಲ ಮತ್ತು ಕೆಳಮುಖ ಬಲ ಇವು ಸಮಸ್ಥಿತಿಯಲ್ಲಿ ಇರುವುದರಿಂದ ಆ ಬಾಲ್ ಮೇಲಕ್ಕೂ ಹೋಗದೆ ಕೆಳಕ್ಕೂ ಬೀಳದೆ ಅಲ್ಲಿಯೇ ಅಂತರದಲ್ಲಿಯೇ ತಿರುಗ್ತಾ ಇರುವುದನ್ನ ತಾವು ಗಮನಿಸಿದ್ರಿ. ಈಗ ಬರ್ನೌಲಿಯ ತತ್ವವನ್ನ ಆಧರಿಸಿದ 5ನೇ ಚಟುವಟಿಕೆಯನ್ನ ನೋಡೋಣ. ನಾನಿಲ್ಲಿ ಒಂದು ಗ್ಲಾಸ್ನಲ್ಲಿ ಬಣ್ಣದ ನೀರನ್ನ ತೆಗೆದುಕೊಂಡಿದ್ದೇನೆ. ಈ ಗ್ಲಾಸಿನ ಒಂದು ಪಾರ್ಶ್ವದಲ್ಲಿ ಸ್ಟ್ರಾವನ್ನ ಟಿಕ್ಸೋ ಟೇಪಿನ ಸಹಾಯದಿಂದ ನೇರವಾಗಿ ನಿಲ್ಲುವಂತೆ ಅಂಟಿಸಿಕೊಂಡಿದ್ದೇನೆ. ಇಲ್ಲಿ ಹಿಂದ್ಗಡೆ ಒಂದು ಡ್ರಾಯಿಂಗ್ ಶೀಟ್ ಅನ್ನ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಈ ಒಂದು ಸ್ಟ್ರಾದ ಮೂಲಕ ನಾನಿಲ್ಲಿ ಈ ಭಾಗದಲ್ಲಿ ಜೋರಾಗಿ ಗಾಳಿಯನ್ನ ಊದ್ತೇನೆ. ಗಾಳಿಯ ವೇಗ ಹೆಚ್ಚಾಗುತ್ತಾ, ಒತ್ತಡ ಕಡಿಮೆ ಆಗುತ್ತಾ. ಅದರ ಪರಿಣಾಮದಿಂದ ಕೆಳಗಡೆ ಇರತಕ್ಕಂತಹ ಆ ಬಣ್ಣದ ನೀರು ಕೊಳವೆಯ ಮೂಲಕ ಮೇಲ್ಭಾಗಕ್ಕೆ ಬಂದು ಆ ಡ್ರಾಯಿಂಗ್ ಹಾಳೆಯ ಮೇಲೆ ಸಿಂಪಡಣೆ ಹೊಂದುವುದನ್ನ ಗಮನಿಸಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿಂದೆ ಮಾಡಿದ ಚಟುವಟಿಕೆಯನ್ನೇ ನಾನೀಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನಾನು ಏರ್ ಬ್ಲೋವರ್ ಅನ್ನ ತೆಗೆದುಕೊಂಡಿದ್ದೇನೆ.
ಇದನ್ನ ಕಟ್ಟಿಗೆ ಅಡ್ಡಿಯಲ್ಲಿ ಸಾಮಿಲ್ನಲ್ಲಿ ಕಟ್ಟಿಗೆ ಮೇಲಿನ ಧೂಳನ್ನ ಹೋಗಲಾಡಿಸ್ಲಿಕ್ಕೆ ಉಪಯೋಗಿಸ್ತಾರೆ ಸಾಮಾನ್ಯವಾಗಿ. ಈ ಏರ್ ಬ್ಲೋವರಿನ ಮುಂದ್ಗಡೆ ನಾನೊಂದು ಕಾಲರ್ ಪೈಪ್, ರೆಡ್ಯೂಸರ್ ಪೈಪ್ ಹೀಗೆ ಜೋಡಿಸಿಕೊಂಡು ಮುಂದೆ ಕಿರಿದಾಗಿರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ. ಈ ಒಂದು ಏರ್ ಬ್ಲೋವರ್ ಅನ್ನ ವಿದ್ಯುತ್ತಿಗೆ ಸಂಪರ್ಕಗೊಳಿಸಿದ್ದೇನೆ. ನಾನು ಇಲ್ಲಿ ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ತೆಗೆದುಕೊಂಡು ಅದರ ತಳಭಾಗವನ್ನ ಕಟ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ಇರತಕ್ಕಂತಹ ಮುಚ್ಚಳಕ್ಕೆ ಒಂದು ಪೆನ್ನಿನ ಕೊಳವೆಯನ್ನ ಜೋಡಿಸಿಕೊಂಡಿದ್ದೇನೆ. ಈ ಒಂದು ಗಾಜಿನ ಬಟ್ಟಲ್ನಲ್ಲಿ ನಾನು ಬಣ್ಣದ ನೀರನ್ನ ತೆಗೆದುಕೊಂಡಿದ್ದೇನೆ. ಈಗ ಈ ಬಾಟಲ್ ಅನ್ನ ಈ ಬಣ್ಣದ ನೀರಿನಲ್ಲಿ ಇಟ್ಟು ಈ ಏರ್ ಬ್ಲೋವರಿನ ಸಹಾಯದಿಂದ ನಾನು ಗಾಳಿಯನ್ನ ಬಿಟ್ಟಾಗ ಗಾಳಿ ಜೋರಾಗಿ ಪ್ರವಹಿಸ್ತಿರ್ತೈತೆ. ಅಲ್ಲಿ ಒತ್ತಡ ಕಡಿಮೆ ಆಗ್ತದೆ. ಒತ್ತಡ ಕಡಿಮೆ ಆಗುವುದರ ಪರಿಣಾಮದಿಂದ ಬೌಲ್ನಲ್ಲಿ ಇರತಕ್ಕಂತಹ ಬಣ್ಣದ ನೀರು ಬಾಟಲ್ನಲ್ಲಿ ಪ್ರವೇಶ ಮಾಡಿ ಈ ಒಂದು ದ್ವಾರದ ಮೂಲಕ ಮುಂದಕ್ಕೆ ಸಿಂಪಡಣೆ ಹೊಂದೈತೆ. ನಾನಲ್ಲಿ ಒಂದು ಡ್ರಾಯಿಂಗ್ ಶೀಟ್ ಅನ್ನ ಸ್ಕ್ರೀನ್ ಅನ್ನಾಗಿ ಮಾಡಿ ವ್ಯವಸ್ಥೆಗೊಳಿಸಿದ್ದೇನೆ. ಆ ಡ್ರಾಯಿಂಗ್ ಶೀಟಿನ ಮೇಲೆ ಬಣ್ಣದ ನೀರು ಸಿಂಪಡಣೆ ಹೊಂದುವುದನ್ನ ಗಮನಿಸಿ ಸ್ನೇಹಿತರೆ. ಆತ್ಮೀಯರೇ, ಬರ್ನೌಲಿಯ ತತ್ವವನ್ನ ಆಧರಿಸಿ ಕಾರ್ಯನಿರ್ವಹಿಸುವ ಒಂದು ಸಾಧನ ವೆಂಚುರಿ ಟ್ಯೂಬ್ ಅಂತ ಹೇಳಿ. ಈ ವೆಂಚುರಿ ಟ್ಯೂಬ್ ಅನ್ನ ವಾಹನಗಳಲ್ಲಿ ಕಾರ್ಬೋರೇಟರ್ನ ಜೊತೆ ಸಂಯೋಜನೆ ಮಾಡಲಾಗಿರ್ತದೆ. ಈ ಒಂದು ಟ್ಯೂಬ್ನಲ್ಲಿ ಮಧ್ಯಭಾಗದಲ್ಲಿ ಇಕ್ಕಟ್ಟಾದ ಸ್ಥಳಾವಕಾಶವನ್ನ ಮಾಡಲಾಗಿರ್ತೈತೆ. ಈ ಒಂದು ಭಾಗದಿಂದ ಗಾಳಿ ಪ್ರವಹಿಸ್ತಿರ್ತೈತೆ. ಈ ಇಕ್ಕಟ್ಟಾದ ಸ್ಥಳದಲ್ಲಿ ಬಂದಾಗ ಗಾಳಿಯ ವೇಗ ಹೆಚ್ಚಿಗಾಗ್ತದ, ಒತ್ತಡ ಕಡಿಮೆ ಆಗ್ತದ. ಕೆಳಭಾಗದಲ್ಲಿರ್ತಕ್ಕಂತಹ ಇಂಧನದ ಚೇಂಬರ್ನಿಂದ ಇಂಧನವು ಕೊಳವೆಯ ಮೂಲಕ ಈ ವೆಂಚುರಿ ಕೊಳವೆಯಲ್ಲಿ ವೆಂಚುರಿ ಟ್ಯೂಬ್ನಲ್ಲಿ ಬರ್ತದ. ಗಾಳಿ ಮತ್ತು ಇಂಧನ ಸೂಕ್ತ ಪ್ರಮಾಣದಲ್ಲಿ ಮಿಶ್ರಣವಾಗಿ ಕವಾಟಗಳ ಸಹಾಯದಿಂದ ಮುಂದೆ ಅದು ಎಂಜಿನ್ಗೆ ಹೋಗ್ತೈತೆ. ಪಿಸ್ಟನ್ನಲ್ಲಿ ಆ ಒಂದು ಗಾಳಿ ಮತ್ತು ಇಂಧನ ಅಪಾರ ಪ್ರಮಾಣದ ಸಂಪೀಡನೆಗೆ ಒಳಗಾಗಿ ಇಂಧನವು ಹೊತ್ತಿಕೊಂಡು ಅಪಾರ ಪ್ರಮಾಣದ ಶಾಖವನ್ನ ಬಿಡುಗಡೆ ಮಾಡ್ತದ. ಈ ಒಂದು ವೆಂಚುರಿ ಟ್ಯೂಬ್ ಅನ್ನ ಈ ಪರ್ಫ್ಯೂಮ್ ಸ್ಪ್ರೇಗಳಲ್ಲಾಯ್ತು, ಆಮೇಲೆ ಸ್ಪ್ರೇ ಕ್ಯಾನ್ಗಳಲ್ಲಾಯ್ತು, ಆಮೇಲೆ ನೀರಾವರಿಯಲ್ಲಿ ಬಳಸ್ತಕ್ಕಂತಹ ಪಂಪ್ಗಳಲ್ಲಾಯ್ತು, ಅಂದ್ರೆ ನೀರು ಮತ್ತು ರಾಸಾಯನಿಕಗಳನ್ನ ಮಿಶ್ರಣ ಮಾಡಲಿಕ್ಕೆ ವಿದ್ಯುತ್ ಇಲ್ಲದೆ ಈ ವೆಂಚುರಿ ಟ್ಯೂಬಿನ ಸಹಾಯದಿಂದ ಮಿಶ್ರಣ ಮಾಡಬಹುದು. ಕೈಗಾರಿಕೆಗಳಲ್ಲಿಯೂ ಸಹಿತ ಈ ರಾಸಾಯನಿಕಗಳನ್ನ ಮಿಶ್ರಣ ಮಾಡಲಿಕ್ಕೆ ನೀರಿನಲ್ಲಿ ಈ ಒಂದು ವೆಂಚುರಿ ಟ್ಯೂಬ್ ಅನ್ನ ಅನ್ವಯಿಸಲಾಗ್ತೈತೆ. ಈ ವೆಂಚುರಿ ಟ್ಯೂಬ್ ಬರ್ನೌಲಿಯ ತತ್ವವನ್ನು ಆಧರಿಸಿ ಕಾರ್ಯ ನಿರ್ವಹಿಸ್ತಿರ್ತೈತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಒಂದು ಏರ್ ಬ್ಲೋವರ್ ಅನ್ನ ನನ್ನ ಆತ್ಮೀಯ ಶಿಷ್ಯಂದಿರಾದಂತಹ ಸಾಮಿಲ್ಲಿನ ಓನರ್ ಆದಂತಹ ದಿನೇಶ್ ಪಟೇಲ್ ಅವರು ಒದಗಿಸಿಕೊಟ್ರು ಈ ಪ್ರಯೋಗವನ್ನ ಮಾಡ್ಲಿಕ್ಕಾಗಿ. ಅವರಿಗೆ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.